ಗುಡ್ ಮಾರ್ನಿಂಗ್ ಎಲ್ರಿಗೂ. ನೀವು ನೋಡ್ತಿರ್ಬೋದು ಈಗ 2:45 ಮತ್ತತ್ರ 3 ಗಂಟೆ ಆಗ್ತಾಯಿದೆ. ನಾವು ಹೊರಟಿದ್ದೀವಿ ಕೇರಳಗೆ. ತುಂಬ ಲಾಂಗ್ ಜರ್ನಿ ಇರುತ್ತೆ, ಆದ್ದರಿಂದ ನಾವು ಬೆಳಗ್ಗೆ ಹೊರಟಿದ್ದೀವಿ. ಅಲ್ಲಿಂದ ನಾವು ಹೊರಡೋರಿ ರೂಟ್ ಬಂದ್ಬಿಟ್ಟು ಹೊಸೂರು ಸೇಲಂ ಕಡೆಯಿಂದ ಬರ್ತಾ ಇರೋದು. ಆಲ್ರೆಡಿ ನಾವು ಹೊಸೂರು ದಾಟಾಯಿತು, ಬರೀ ಲಾರಿಗಳು. ಬನ್ನಿ ಸ್ವಲ್ಪ ದೂರ ಹೋದ್ಮೇಲೆ ಭೇಟಿ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಇನ್ನೊಂದು ಸತಿ, ಯಾಕೆಂದರೆ ನಾವು ತಿಂಡಿಗೆ ಸ್ಟಾಪ್ ಮಾಡಿದ್ದೀವಿ. ಹೋಗ್ತಾ ರೋಡಲ್ಲೇ ಹೋಟ್ಲು ಹುಡುಕೊಂಡು ತುಂಬ ಹೊತ್ತಾದಮೇಲೆ ಕೊನೆಗೆ ಇಲ್ಲಿ ಸಿಕ್ತು. ಚೆನ್ನಾಗಿತ್ತು ಮಾತ್ರ. ಬರ್ಬೋದು ಒಂದು ಟೈಮು. ದೋಸೆನೇ ಹಬ್ಬ, ತುಂಬ ತೆಳ್ಳಗಿರುತ್ತೆ, ಹೊಟ್ಟೆ ತುಂಬಲ್ಲ, ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊರಡ್ಬೇಕು. ನಾವು ಹೊಡ್ತೀವಿ ಇಲ್ಲಿಂದ ಮುಂದಕ್ಕೆ. ಬೇಜಾರು ಏನಂದರೆ ಈ ಸೇಲಂ ಕಡೆಯಿಂದ ಹೊರಡೋದು ತುಂಬ ರೋಡ್ಗಳು ಡ್ಯಾಮೇಜ್ ಇದ್ದಾವೆ, ಜೊತೆಯಲ್ಲಿ ಲಾರಿಗಳು ಬೇರೆ. ಸ್ವಲ್ಪ ದೂರ ಚೆನ್ನಾಗಿದೆ, ಸ್ವಲ್ಪ ದೂರ ಕಷ್ಟ. ಪರವಾಗಿಲ್ಲ, ಎಂಜಾಯ್ ಮಾಡ್ಬೋದು. ನಿಂಗೆ ಕಿರ್ಚ್ಬೇಡ, ನಾನು ಅದನ್ನೆಲ್ಲ ಹಾಕಕ್ಕ ನೋಡೋದೆಲ್ಲ ತಾಟಿ ನುಂಗ್ ತಿಂತಿಯಲ್ಲ ಚಿನ್ನ, ಗೊತ್ತಾಯ್ತಾ? ತಾಟಿ ನುಂಗ, ತಾಟಿ ನುಂಗ್. ನಮ್ಮ ಟ್ರಿಪ್ಪಲ್ಲಿ ಹೇಗಿರುತ್ತೆ ಅಂದರೆ ನಾನಾ ಸ್ಟಾಪ್. ಏಕೆಂದರೆ ನಾವು ಒಂದೇ ಸಮ ಓಡಿಸಲ್ಲ, ಸ್ವಲ್ಪ ದೂರ ಸ್ಟಾಪ್ ಕೊಟ್ಟು ಹೋಗ್ತಾ ಇರ್ತೀವಿ. ಆದ್ದರಿಂದ ಇಲ್ಲಿ ಬಂದು ನಿಂತು ಇಲ್ಲೊಂದು ಸ್ವಲ್ಪ ಬೇಕ್ರಿಯೆಲ್ಲ ಇದೆ, ತಿನ್ನೋಕ್ಕೆ ತೊಗೊಂಡು ಹೊರಡೋಣ ಅಂತ ನಿಲ್ಲಿಸಿದ್ದೀವಿ. ಆಚೆ ಎಲ್ಲ ರೌಂಡ್ ಹಾಕೊಂಬರೋಣ ಅಂತ ಆಚೆ ಬಂದರೆ ನೋಡಿ, ಇದು ಶಾಪೆಲ್ಲ ಈ ಥರ ಇದೆ. ಇದ್ರ ಜೊತೆ ನಮ್ಮ ಕಾರ್ ಇದು ಎರ್ಟಿಗ, ಇದರಲ್ಲೇ ಬಂದಿದ್ದು ನಾವು. ರೋಡು ಎಲ್ಲ ಚೆನ್ನಾಗೇನೋ ಇದೆ, ಸ್ವಲ್ಪ ದೂರ ಮಾತ್ರ ರೋಡ್ ಸ್ವಲ್ಪ ಡ್ಯಾಮೇಜ್ ಪೀಸು, ಪರವಾಗಿಲ್ಲ, ಹೋಗ್ಬೋದು. ಬನ್ನಿ ಹೋಗಲ್ಲ ನಾವು. ನಾವು ಮನೆ ಬರೋ ಹೆಂಗೆ ಅಂದರೆ ನಾವೇನೋ ಕ್ಯಾಮ್ರಾ ತೆಗೆಯೋಷ್ಟೊತ್ತಿಗೆ ಸೀನೇ ಮಿಸ್ ಆಗ್ಬಿಡುತ್ತೆ. ನಾವಿನ್ನೂ ತುಂಬ ದೂರ ಹೋಗ್ಬೇಕು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ತ್ರಿಶೂರಲ್ಲೇ ಸಿಗೋಣ, ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ಏನಪ್ಪ ಅಂದರೆ ಕೇರಳ ನಾವು ಬಂದಾಯಿತು ಗುರು. ಏನಿದು ಅಂದರೆ ನಾವಿರೋ ಸ್ಟೇ, ಇದು ಜಾಗ ಇರೋರು ಈ ಥರ ಮನೆ ಥರ ಕಟ್ಟಿಸಿ 2 ರೂಮ್ ಮಾಡಿ ಬಿಟ್ಟಿರ್ತಾರೆ, ಸ್ಟೇ ಅಂತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಬನ್ನಿ ಹೋಗೋಣ. ಇಲ್ಲಿ 2 ದೇವಸ್ಥಾನಕ್ಕೂ ಭೇಟಿ ನೀಡಿದ್ವಿ. ಇಲ್ಲಿ ಏನು ಅಂತಂದರೆ ದೇವಸ್ಥಾನಗಳಿಗೇನು ಕಮ್ಮಿ ಇಲ್ಲ, ತುಂಬ ದೇವಸ್ಥಾನಗಳು ಇದ್ದಾವೆ. ಶರ್ಟ್ ಹಾಕೋಂಗಿಲ್ಲ ಅಷ್ಟೇ, ಶರ್ಟ್ ಹಾಕ್ಕೊಳ್ಳದೆ ಓಡಾಡ್ಕೊಂಬರ್ಬೋದು. ನಮಗೆ ದೇವ್ರ ದರ್ಶನ ಚೆನ್ನಾಗೇ ಆಯಿತು. ಈಗ ಹೋಗಿ ಮಲ್ಕೊಳ್ಳೋದೆ, ಇನ್ನು ನೆಕ್ಸ್ಟ್ ಬೆಳಗ್ಗೆನೇ ಸಿಗೋಣ. ನಾವು ಸ್ಟೇ ಆಗಿರೋದು ಈಗ ಇದೆ ಇಲ್ಲಿ. ನಾವು ನಿನ್ನೆ ಬಂದಿದ್ದು ಏನಪ್ಪ ಅಂತಂದರೆ, ನೆನ್ನೆ ಬಂದಿದ್ದು ಲೇಟ್ ಆಯ್ತಲ್ಲ, ನೈಟ್ ಸಾಯಂಕಾಲ ಆಯಿತು, ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ಚೆನ್ನಾಗಿದೆ ಎಲ್ಲ. ಯಾರಾದರೂ ತ್ರಿಶೂರ್ ಬರೋರು ಇದ್ದರೆ ಕಾಮೆಂಟ್ ಮಾಡಿದ್ರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಇಲ್ಲಿ ಸ್ಟೇ ಆಗ್ಬೋದು, ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಕೂಡ. ಹಾಯ್ ಅಲ್ವಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದು, ನೋಡ್ತಾ ಇರ್ಬೋದು. ನಾನು ಕೇರಳಕ್ಕೆ ಬಂದಿದ್ದೀನಿ. ನಾವು ಇವಾಗ ಹೋಗ್ತಿರೋದು ಗುರುವಾಯೂರಿಗೆ. ಹೋಗ್ತಾ ದಾರಿಯಲ್ಲಿ ಇಲ್ಲೊಂದು ಟೆಂಪಲ್ ಕಾಣಿಸ್ತು, ಚೆನ್ನಾಗಿದೆ. ಅಂದರೆ ಕೇರಳದಲ್ಲಿ ಟೆಂಪಲ್ಗೇನು ಕಮ್ಮಿ ಇಲ್ಲ, ಅಲ್ಲಿ ಪ್ರತಿಯೊಂದು ಚೆನ್ನಾಗಿದ್ದಾವೆ, ತುಂಬ ಟೆಂಪಲ್ಗಳಿದ್ದಾವೆ, ನೋಡ್ಬೋದು. ಹೋಗ್ತಾ ಏನು ಅಂತಂದರೆ ಇಲ್ಲಿ ಟೆಂಪಲ್ಗಳಲ್ಲಿ ಶರ್ಟ್ ಹಾಕೋಂಗಿಲ್ಲ ಮತ್ತು ವಿಡಿಯೋ ಮಾಡೋಂಗಿಲ್ಲ, ಅದೊಂದೇ ಬೇಜಾರು. ಕೇರಳದಲ್ಲಿ ಟೆಂಪಲ್ಗಳಿಗೇನು ಕಮ್ಮಿ ಇಲ್ಲ, ಚೆನ್ನಾಗಿದ್ದಾವೆ ಎಲ್ಲನೂ. ಬಟ್ ನಮಗೆ ಅದು ಭಾಷೆ ಓದೋಕ್ಕೆ ಬರೋಲ್ಲ,
ಅದರಿಂದ ಇಂಗ್ಲೀಷಲ್ಲಿ ಕೆಲವು ಕಡೆ ಹಾಕಿರ್ತಾರೆ ಮಾತ್ರ, ಎಲ್ಲ ಕಡೆ ಇಂಗ್ಲೀಷಲ್ಲಿ ಹಾಕಿರಲ್ಲ. ಜಾಸ್ತಿ ಏನು ಈ ಭಾಷೆಯಲ್ಲಿ ಹಾಕಿರ್ತಾರೆ. ರೇಟ್ ಹಾಕೋದು ಪರವಾಗಿಲ್ಲ, ಬಟ್ ವೀಡಿಯೋ ಮಾಡೋಂಗಿಲ್ಲ, ಅದೇ ಬೇಜಾರಾಯಿತು. ತುಂಬ ಕಡೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಮತ್ತು ಏನಂದರೆ ನಾನು ಡ್ರೈವ್ ಮಾಡೋದ್ರಿಂದ ತುಂಬ ಸುಸ್ತಾಗಿರುತ್ತೆ, ಅದನ್ನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಮಾಡಿದ ವೀಡಿಯೋ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಚೆನ್ನಾಗಿರುತ್ತೆ ಕೇರಳ ಟ್ರಿಪ್ಪು. ಗುರುವಾಯೂರು ಟೆಂಪಲ್ಗೆ ನಾವು ಬಂದಾಯಿತು. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ, ಆಶೀರ್ವಾದ ತಗೊಳ್ಳಿ. ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲ ಚೆನ್ನಾಗಿ ಇರಲಿ ಅಂತ ಕೇಳ್ಕೊತೀನಿ. ಏನಿದು ಬೇರೆ ಕಡೆ ಬಂದ್ಬಿಟ್ವಲ್ಲ ಅಂತ ಅಂದ್ಕೊಂಡಿರ? ಹೌದು, ನಾವು ಅಲ್ಲಿ ನಮ್ಮ ಓದನ್ನು ಡ್ರಾಪ್ ಮಾಡಿ ಬಂದ್ವಿ ಅಷ್ಟೇ. ಇದು ನಮ್ಮ ರೂಮು ಇದ್ದಿದ್ದು. ನಾವು ತಗೊಂಡಿದ್ದು ಅಪಾರ್ಟ್ಮೆಂಟ್, ಹೋಟೆಲ್ಸ್ಗಿಂತ ಅಪಾರ್ಟ್ಮೆಂಟೇ ಮೇಲು. ಈ ಥರ ಬಾಡಿಗೆ ಸಿಗುತ್ತೆ, ಇಲ್ಲಿರ್ಬೋದು. ಇದು ಬಾಲ್ಕನಿ, ಇಲ್ಲಿಂದ ನಾವು ಆಚೆ ವ್ಯೂ ಎಲ್ಲ ನೋಡ್ಬೋದು. ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀವಿ. ಮೇನ್ ಬಂದಿದ್ದು ನಮ್ಮ ಓನರ್ಗೆ, ಅವರು ಪಾರಾಯಣ ಮಾಡ್ತಾರಲ್ಲಿ. ನಾವು ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಡ್ತು. ಕತ್ಲಾಗಿದ್ದರಿಂದ ಲೈಟೆಲ್ಲ ಆನ್ ಆಗಿದ್ದಾವೆ, ಅಂಗಡಿಗಳೆಲ್ಲ ಚೆನ್ನಾಗಿದ್ದಾವೆ ಸೈಡ್ಗಳಲ್ಲಿ. ಈಗ ದೇವಸ್ಥಾನ ಒಳಗಡೆ ಹೋಗ್ತೀವಿ ನಾವು. ಒಬ್ರೊಬ್ರಿಗೆ 1,000 ರೂಪಾಯಿ ಅಂತೆ ಒಳಗಡೆ ಹೋಗುತ್ತೆ. ಅದರಿಂದ ನಾವು 1,000 ರೂಪಾಯಿ ಟಿಕೆಟ್ ತೊಗೊಂಡು ಈಗ ಒಳಗಡೆ ಹೋಗ್ತೀವಿ. ಇದು ಆಚೆ ಕಡೆಯಿಂದ ದೇವಸ್ಥಾನ ಅಲ್ಲಿ ಹಿಂದೆಗಡೆ ಇದೆ, ಗರ್ಭಗುಡಿ ನೋಡ್ಬೋದು. ಎಲ್ಲರೂ ಹೋದ್ವಿ ನಾವು ದೇವಸ್ಥಾನಕ್ಕೆ ಅಂತ ದರ್ಶನ ಮಾಡ್ಕೊಳ್ಳೋಕ್ಕೆ. ಇರಲಿಲ್ಲ, ಫ್ರೀ ಟಿಕೆಟ್ ಇರುತ್ತೆ. ಈ ಕಡೆ ಬಂದು 1,000 ರೂಪಾಯಿ ಟಿಕೆಟ್ ಇರುತ್ತೆ. ನಾವು ಶರ್ಟ್ ಬೀಚಿನ ಹೋಗ್ಬೇಕು ಒಳಗಡೆ ದರ್ಶನಕ್ಕೆ. ಗುರುವಾಯೂರು ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕೆ ನಿಂತಿದ್ದೀವಿ. ಇವತ್ತು ಮಲಗಿದ್ದು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು 3ನೇ ದಿನ. ನೇನೆ ಹೇಳಿದ್ವಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ, ಅದರಿಂದ ಹೊರಟಿದ್ವಿ. ಜೊತೆಯಲ್ಲಿ ಇಲ್ಲೊಂದು ಸ್ವಲ್ಪ ಜಾಗ ಚೆನ್ನಾಗಿ ಕಾಣಿಸ್ತು, ಸ್ಟಾಪ್ ಮಾಡಿದ್ದೀವಿ. ಜೊತೆ ಟೀ ಅಂಗಡಿನೂ ಇದೆ, ಟೀ ಕುಡ್ಕೊಂಡು ಸ್ವಲ್ಪ ಜಾಗ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲರೂ ಸ್ನಾನ ಮಾಡ್ತಾಯಿದ್ರು ಬೆಳಿಗ್ಗೆ. ಚಳಿ ಇತ್ತು ನಮಗೆ, ಆದರೂ ಇಲ್ಲಿರೋ ಜನ ಈಜಾಡಿಕೊಂಡು ಸ್ನಾನ ಮಾಡ್ತಿದ್ರು. ಪಾಸ್ಪೋರ್ಟ್ ಇಲ್ಲ ಅವರಿಗೆ, ಅದಕ್ಕೆ ಅವ್ರು ಕೊಡಂಗಿಲ್ಲ. ನಾವೆಲ್ಲಿಗಾರು ಹೋಗ್ತೈತೆ ಅಲ್ಲ. ಯಾವ ಟೆಂಪಲ್ ಇದೆ? ಧನ್ವಂತ್ರಿ. ಇದು ಕೇಳೋಣ ತಾನೆ? ಎಲ್ಲ ಕೇರಳ ಸ್ಟೇಟ್, ಕರ್ನಾಟಕ ಇದ್ದಲ್ಲಿ. ನಾನು ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ
ದೇವಸ್ಥಾನದ ಹಿಂದೆ ಡೋರ್ ನನಗೆ ಇಷ್ಟ ಆಯಿತು. ಇನ್ನು ಕೇಳಬೇಕಿತ್ತು ಮತ್ತು ಕೇಳೋದು ಹಿಂದೆ ಪ್ರಕೃತಿ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ಬಂದ್ಬಿಟ್ಟೆ. शुद्धारामोक्तं सुदेष्णन्महाप्रसादमेत्युक्त्वा सत्वरं गत्वाचार्यमन्दिरं मुदा नत्वा तं गुरुवरमगस्त्यं मुनिकुला सत्तमं रघुत्तम रक्तसञ्जयावृतं राममन्त्रार्थ व्याख्या कल्परं ಏನಪ್ಪ ಸಡನ್ನಾಗಿ ಕೇರಳ ಟ್ರಿಪ್ ಅಂದರೆ ನಮ್ಮ ಓನರ್ ಪಾರಾಯಣ ಅಂತ ಮಾಡ್ತಾರೆ. ಆದರೆ ಏನು ಅಂದರೆ ಈ ಥರ ಲೇಡೀಸ್ ಎಲ್ಲ ಬಂದು ಹಾಡಾಡೋದು ದೇವಸ್ಥಾನಗಳಿಗೆ, ಅದನ್ನೇ ಪಾರಾಯಣ ಅಂತಾರಂತೆ. ಅದು ನನಗಷ್ಟು ಗೊತ್ತಿಲ್ಲ, ಆದರೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈ ಥರನೇ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅವ್ರಿಗೆ ಗೊತ್ತಿರೋ ಹಾಡುಗಳ್ನ ಹಾಡ್ಬಿಟ್ಟು ಬರ್ತಾರೆ. ಅವ್ರ ಕಡೆಯಿಂದ ಬಂದಿರೋದವರು, ಅವ್ರ ಜೊತೆ ನಮ್ಮ ಫ್ಯಾಮಿಲಿನೂ ನಮ್ಮ ಕಾರಲ್ಲಿ ಬಂದಿದ್ದೀವಿ ಅಷ್ಟೇ. ಕೇರಳ ಟ್ರಿಪ್ ಜೊತೆ ನಮ್ಮ ಟ್ರಿಪ್ಪು ಆಗುತ್ತೆ ಇದ್ರ ಜೊತೆ ಅಂತ ಅಂದ್ಬಿಟ್ಟು ಬಂದಿರೋದು. ಎಲ್ಲ ದೇವಸ್ಥಾನಗಳಲ್ಲೂ ಫಸ್ಟ್ ನಾವು ಎಲ್ಲ ಜಾಸ್ತಿ ದೇವಸ್ಥಾನಗಳೇ ರೌಂಡ್ ಹಾಕ್ಕೊಂಡು ಹೋಗಿ ಅಲ್ಲಿಂದ ನಾವು ಬೇರೆ ಕಡೆ ಹೋಗ್ತೀವಿ. ಈಗ ಒಂದು ಅಷ್ಟು ದೇವಸ್ಥಾನಗಳು ಕೇಳದೆ ಬರೀ ದೇವಸ್ಥಾನಗಳೇ ನಾವು ರೌಂಡ್ ಹಾಕ್ಕೊಂಡು ಹೋಗೋದು, ಆಮೇಲೆ ಬೇರೆ ಕಡೆ ಹೋಗ್ತೀವಿ. ಈ ದೇವಸ್ಥಾನದಿಂದ ಹೊರಟ್ವಿ. ಇಲ್ಲಿಂದ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ವಿ. ಯಾಕೆಂದರೆ ಗೂಗಲ್ ಮ್ಯಾಪ್ ಸ್ವಲ್ಪ ಸರಿಯಾಗಿ ತೋರಿಸಿಲ್ಲ. ನಾವು ಹಾಕಿದ ಹೆಸರು ಕರೆಕ್ಟಾಗಿತ್ತು, ಬಟ್ ಮ್ಯಾಪು ಸ್ವಲ್ಪ ಉಲ್ಟಾ ಹೊಡೆದ್ಬಿಟ್ಟು, ಅದರಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಈಗ ನೆಕ್ಸ್ಟು ಆ ದೇವಸ್ಥಾನಕ್ಕೆ ಹೋಗ್ತೀವಿಲ್ಲ ನೋಡಿ. ನಾವು ಈ ದೇವಸ್ಥಾನಕ್ಕೆ ಬರೋದು ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ವಿ. ಎಲ್ಲ ಪಾರಾಯಣ ಮಾಡೋಕ್ಕೆ ಬಂದಿದ್ರಲ್ಲ, ಮುಗಿಸ್ಕೊಂಡು ಆಚೆ ಬರ್ತಿದ್ರು, ನಾವು ಅವಾಗ ಹೋಗಿದ್ದೀವಿ. ಅವರೆಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಆಂಟಿಗೆ ತುಂಬ ಬೇಜಾರಾಯಿತು, ಅಂದರೆ ಓನರ್ಗೆ ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಲ್ಲ, ಯಾಕೆಂದರೆ ನಮ್ಮ ಹಣೆ ಬರ ಚೆನ್ನಾಗಿಲ್ಲ. ಬೇರೆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಅದರಿಂದ ನಾವು ಜಸ್ಟ್ ದೇವಸ್ಥಾನ ನೋಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಎಲ್ಲ ನೋಡ್ಕೊಂಡ್ಬಂದ್ವಿ. ದೇವಸ್ಥಾನ ನೋಡ್ಕೊಬಂದ್ವಿ. ಇಲ್ಲಿ ಒಂದು ಕಾಡಲ್ಲಿ ಇದ್ದಂತೆ ಕಾಣುತ್ತೆ ದೇವಸ್ಥಾನ. ಸಖತ್ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಹೊತ್ತು ಕೂತಿದ್ರೆ ಮಾತ್ರ ಒಂಥರ ಶಾಂತಿ ನೆಮ್ಮದಿ ಸಿಗುತ್ತೆ ನಮಗಂತೂ. ಅಷ್ಟು ಚೆನ್ನಾಗಿತ್ತು. ದಾರಿ ಕಾಣ್ತೈತಲ್ಲ ಅಂತ ಬಂದ್ಬಿಟ್ಟೆ. ನೋಡಿದ್ರೆ ಇದು ಎಷ್ಟೋ ದೂರ ಹೋಗ್ತಾ ಇದೆ, ದೇವಸ್ಥಾನ ಇದೆಯಾ ಅಂತ ಅಲ್ಲಿ ನೋಡ್ಕೊಂಬರೋಣ ಯಾವ ದೇವಸ್ಥಾನ ಅಂತ ಹೋಗ್ತಾ ಇದ್ದೀನಿ. ಬರ್ತಾ ಬರ್ತಾ ತುಂಬ ದೂರ ಬಂದಾಯಿತು, ಕಾಣಿಸ್ತಾ ಇಲ್ಲ. ಈಗ ನೋಡಿ ಇವಾಗ ಕಾಣಿಸ್ತದಲ್ಲ ದೇವರು, ನನ್ನ ಜೀವನೇ ಬಂದಂಗೆ ಆಗೋಯ್ತು ಏನು. ಇಲ್ಲಿ ದರ್ಶನ ಮಾಡ್ಕೊಂಡಾಯಿತು. ನಾವು ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ಇವತ್ತೇ ನಾವು ಕೊಚ್ಚಿಗೆ ಹೋಗಬೇಕು. ಅದರಿಂದ ನಮ್ಮ ರೂಮು ಚೆಕ್ಔಟ್ ಮಾಡಿ ಮುಂದಕ್ಕೆ ಹೋಗ್ತೀವಿ. ನಾವು ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದಾಯಿತು. ನಾವು ಹೋಗ್ತಾ ಒಂದು ಬೀಚ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬೀಚ್ ಹೆಸರು ಬಂದ್ಬಿಟ್ಟು
ಓಹೋ ಬೀಚ್ ಅಂತ. ಬೀಚು ನೋಡಿ ಇಲ್ಲಿ ಈ ಥರ ಕಾಣುತ್ತೆ ಮ್ಯಾಪಲ್ಲಿ. ಇದೆ ನೋಡಿರಿ ಓಹೋ ಬೀಚ್ ಎಂಟ್ರೆನ್ಸ್ ಇದು. ಕಾರ್ ಪಾರ್ಕ್ ಮಾಡಿಬಂದು ನಾವು ಎಂಟ್ರಿ ಆಗ್ತೀವಿ ಒಳಗಡೆ. ಈಗ ಎದುರುಗಡೆ ಕಾಣ್ತಿರೋದೆ ಬೀಚು. ಈ ಕಡೆ ಇರೋದು ಸಣ್ಣದು ಬ್ಯಾಕ್ ವಾಟ್ರ್ ಅಂತಾನೆ. ಕಾರಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲಿ ಪಾರ್ಕ್ ಮಾಡಾಯಿತು ಕಾರ್. ನಾವು ಇಲ್ಲಿಂದ ನಡ್ಕೊಂಡು ಬೀಚ್ ಒಳಗಡೆ ಹೋಗ್ತೀವಿ. ಜನ ಅಂತೂ ಪರವಾಗಿಲ್ಲ, ಸುಮಾರಾಗಿ ಬಂದಿದ್ದಾರೆ. ಅಲ್ಲಿ ನೋಡಿ, ಗೊತ್ತಾಯಿಲ್ಲ. ಯಾರೋ ಹೋಗಿರ್ಬೇಕು. ಏನೋ ಆಗಿರ್ಬೇಕು ಸರ್, ಅದಕ್ಕೆ. ಈ ಬೀಚ್ ಹೆಸರೇನಿದು? ಒಯ್ಯೋ ಬೀಚ್. ಒಯ್ಯೋ ಬೀಚಾ? ಏನು ಬೇರೆ ಹೆಸರು ಇಲ್ವಂತ? ಬೀಚಲ್ಲಿ ಆಟಾಡೋಣ ಅಂತ ಬಂದ್ವಿ. ಖುಷಿಯಿಂದ ಬಂದ್ವಿ. ಬಟ್ ಇವತ್ತು ಬೀಚ್ಗೆ ಹೋಗೋಕ್ಕಾಗಲ್ಲ. ಆಟಾಡೋಕ್ಕಂತೂ ಮೊದಲೇ ಆಗಲ್ಲ. ಏಕೆಂದರೆ ಇಲ್ಲಿದ್ದವ್ರು ಇಬ್ಬರು ಕೊಚ್ಕೊಂಡು ಹೋಗ್ಬಿಟ್ರಂತೆ, ನೀರೊಳಗಡೆ ಹೋಗ್ಬಿಟ್ರಂತೆ. ಅದರಿಂದ ಪೊಲೀಸರು ತುಂಬ ಜನ ಬಂದುಬಿಟ್ರು. ನಾವಲ್ಲಿ ಹೋಗೋಕ್ಕಾಗಲಿಲ್ಲ. ಅದರಿಂದ ಅಲ್ಲಿ ಚೂರು ಆಚೆ ಬಂದು ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ತಿಂಡಿಗಳು ತಿಂದ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ. ನೋಡ್ರಿ ಬೀಚ್ ಎಷ್ಟು ಚೆನ್ನಾಗಿತ್ತು. ಬಟ್ ಹೋಗೋಕ್ಕಾಗಲಿಲ್ಲ, ಬೇಜಾರಾಯಿತು ನಮಗೆ. ಇಲ್ಲಿಂದ ಮ್ಯಾಪ್ ಹಾಕ್ಕೊತೀನಿ ಕೊಚ್ಚಿಗೆ. ನೆಕ್ಸ್ಟು ನಾವು ಸಿಗೋದೆ ಕೊಚ್ಚಿಯಲ್ಲಿ. ನಮಗೆ ತುಂಬಾ ಬೇಜಾರಾಯಿತು. ಬೀಚಲ್ಲಿ ಆಟಾಡ್ಬೋದು ಅಂತ ಬಂದಿದ್ದು. ಪಾಪ ಹುಡುಗರು ನೀರಲ್ಲಿ ಕೊಚ್ಕೊಂಡು ಹೋದ್ರಂತೆ. ಅದರಿಂದ ನಮ್ಮನ್ನು ಯಾರನ್ನೂ ಬಿಡಲಿಲ್ಲ. ಇಲ್ಲಿಂದ ಸೀದಾ ಕೊಚ್ಚಿಗೆ ಹೋಗ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕೊಚ್ಚಿಲಿ ಸಿಗೋಣ.